ಇನ್ನು ನಟಿ ಕೃಷಿ ತಾಪಂಡ ಅವರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವೈಶಾಖ್ ಎನ್ನುವಂತಹ ವ್ಯಕ್ತಿ ನೇಣಿಗೆ ಶರಣಾಗಿರೋದು. ನಟಿ ತಾಪಂಡ ಅವರ ಮನೆಯಲ್ಲೇ ಆತ ನೇಣಿಗೆ ಶರಣಾಗಿದ್ದಾರೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ವೈಶಾಖ್ ಒಬ್ಬರೇ ಇದ್ರು. ಬೆಂಗಳೂರಿನ RR ನಗರದ ಅಪಾರ್ಟ್ಮೆಂಟ್ ಅದು. ಅಲ್ಲಿ ವೈಶಾಖ್ ಎನ್ನುವಂತಹ ವ್ಯಕ್ತಿ ನಟಿಯ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರೋದು ಈಗ ಸಂಚಲನ ಮೂಡಿಸ್ತಾ ಇದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಯಾರೀ ವೈಶಾಖ್? ಯಾಕಿಂತ ನಿರ್ಧಾರಕ್ಕೆ ಬಂದರು? ನೇಣಿಗೆ ಶರಣಾಗಿದ್ದಾರೆ. ಕೃಷಿ ತಾಪಂಡ ಅವರ ಮನೆಯಲ್ಲೇ ಆದಂತಹ ಘಟನೆ. ಇನ್ನು ನಟಿ ಕೃಷಿ ತಾಪಂಡ ಮನೆಯಲ್ಲಿ ಉಳಿದಿದ್ದಂತ ವೈಶಾಖ್ ರಾತ್ರಿ ಕರೆ ಮಾಡಿ ಸಾಯ್ತೇನೆ ಅಂತ ಹೇಳಿರ್ತಾನೆ. ವೈಶಾಖ್ ರಾತ್ರಿ 8:30 ಸುಮಾರಿಗೆ ನೇಣಿಗೆ ಶರಣಾಗಿರುವಂತಹ ವೈಶಾಖ್ ತಕ್ಷಣ ಕುಟುಂಬದವರಿಗೆ ಮಾಹಿತಿ ನೀಡಿದ್ದ ನಟಿ ಕೃಷಿ ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ನಿನ್ನೆ ರಾತ್ರಿ ಆತ ಕಾಲ್ ಮಾಡ್ತಾನೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕೂಡ ಹೇಳ್ತಾನೆ. ಕೂಡಲೇ ಕೃಷಿ ಆತನ ಕುಟುಂಬದವರಿಗೆ ಮಾಹಿತಿಯನ್ನು ನೀಡ್ತಾಳೆ. ಅಂದರೆ ಈತ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಆ ಕುಟುಂಬದವರಿಗೆ ಮಾಹಿತಿಯನ್ನು ನೀಡಿರ್ತಾರೆ. ಆದರೆ ಸಾವಿಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಸದ್ಯಕ್ಕೆ ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ಇದು. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಲಾಗ್ತಾ ಇದೆ. ಆತ್ಮಹತ್ಯೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ತನಿಖೆಯ ನಂತರ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ಈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಗಮನಿಸ್ತಾ ಇದ್ವಿ, ನಟಿ ಮನೆಯಲ್ಲಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈತ ಯಾವ ಕಾರಣಕ್ಕಾಗಿ ಅವ್ರ ಮನೆಯಲ್ಲಿ ಉಳ್ಕೊಂಡಿದ್ದ, ಈತನಿಗೂ ಆಕೆಗೂ ಏನು ಸಂಬಂಧ, ಹಾಗೆ ಆತ್ಮಹತ್ಯೆ ಕಾರಣ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗಿದೆ ಹೇಗೆ? ಸುಮಂತ್, ಈ ಹಿಂದೆ ಕೂಡ ಈತ ಅಂದ್ರೆ ಈಗ ಮೃತನಾಗಿರುವಂತ ವೈಶಾಖ್ ಏನಿದ್ದಾನೆ, ಈತನಿಗೂ ನಟಿಗೂ ಸಾಕಷ್ಟು ಆತ್ಮೀಯತೆ ಇತ್ತು ಅನ್ನೋ ವಿಚಾರಕ್ಕೆ ಸಾಕಷ್ಟು ವಿಚಾರಗಳು ಬಂದಿತ್ತು. ಏನಂತ ಅಂದ್ರೆ ಈ ಹಿಂದೆ ಈಕೆ ಒಂದು ನೀಡಿದಂತ ಇನ್ನೊಬ್ಬ ಉದ್ಯಮಿ ವಿರುದ್ಧ ನೀಡಿದಂತ ದೂರಿನ ಕೇಸ್ ನಲ್ಲಿ ಈತನ ಹೆಸರು ಬಂದಿತ್ತು. ಅದಾದ್ಮೇಲೆ ಈತನಿಗೋಸ್ಕರನೇ ಆ ಉದ್ಯಮಿ ಜೊತೆಗೆ ಈಕೆ ಬೇರೆ ಆದ್ರು, ಈ ರೀತಿಯಾದಂತ ಒಂದಷ್ಟು ಆರೋಪಗಳಿತ್ತು. ಇದೆಲ್ಲದರ ಜೊತೆಗೆ HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೇಸ್ ದಾಖಲು ಮಾಡಿ ಉದ್ಯಮಿಗೆ ಬೆದರಿಕೆ ಪತ್ರವನ್ನ ಬರೆದಿದ್ದ ಅನ್ನೋ ಕಾರಣಕ್ಕೆ ಈತನನ್ನ ಅರೆಸ್ಟ್ ಸಹಿತ ಮಾಡಿದ್ರು. ಯಾರನ್ನ ಈಗ ಮೃತನಾಗಿರುವಂತ ವೈಶಾಖ್ ಅನ್ನೋ ವ್ಯಕ್ತಿಯನ್ನ ಅರೆಸ್ಟ್ ಸಹಿತ ಮಾಡಿದ್ರು. ಇದೆಲ್ಲ ಮುಗಿದ ಬಳಿಕ ಇವರಿಬ್ರು ಒಂದೇ ಮನೆಯಲ್ಲಿ ವಾಸವನ್ನ ಮಾಡ್ತಿರ್ತಾರೆ. ಅಂದ್ರೆ RR ನಗರದ ಅಲ್ಲಿ ಕೃಷಿ ತಾಪಣ್ಣ ಏನು ವಾಸ ಮಾಡ್ತಿರ್ತಾರೆ, ಅವರ ಫ್ಲಾಟ್ ಏನಿರುತ್ತೆ ಆ ಮನೆಯಲ್ಲಿಯೇ ಇಬ್ರು ವಾಸ ಮಾಡ್ತಿರ್ತಾರೆ. ವಾಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಒಂದು 8 ಗಂಟೆ ಸುಮಾರಿಗೆ ಕೃಷಿಯವರಿಗೆ ಒಂದು ಕರೆ ಮಾಡಿ ಈತ ಮಾಹಿತಿಯನ್ನು ನೀಡ್ತೇನೆ, ನನ್ನ ಕೈಲಿ ಬದುಕಕ್ಕಾಗಲ್ಲ, ನಾನು ಇನ್ನು ಮುಂದೆ ಸತ್ತೋಗ್ತೀನಿ ಅಂತ. ಅದಕ್ಕೆ ಆಕೆ ಸಹಿತ ಅವರ ಕುಟುಂಬಸ್ಥರಿಗೆ ಒಂದಷ್ಟು ಮಾಹಿತಿಯನ್ನ ನೀಡಿ ಈ ರೀತಿಯಾಗಿ ಮಾತಾಡ್ತಿದ್ದಾನೆ, ಮನೆಗೆ ಹೋಗಿ ಅನ್ನೋ ನಿಟ್ಟಿನಲ್ಲಿ ತಿಳಿಸ್ತಾರೆ. ಆದ್ರೆ ಅವರು ಬಂದು ನೋಡುವಂತ ಸಂದರ್ಭದಲ್ಲಿ ಈ ಹಿಂದೆ ಸಹಿತ ಡಿಪ್ರೆಷನ್ಗೆ ಒಳಗಾಗಿ ಈ ರೀತಿಯಾಗಿ ಸಾಕಷ್ಟು ಬಾರಿ ಮನೆಯವ್ರಿಗೆ ಹೇಳ್ಕೊಂಡಿದ್ದ. ಹಾಗಾಗಿ ಯಾರು ಸಹಿತ ಆ ಸಮಯದಲ್ಲಿ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಅದರ ಪರಿಣಾಮವಾಗಿಯೇ ಮೋಸ್ಟ್ಲಿ ನಿನ್ನೆ ರಾತ್ರಿ ಆತ ಮನೆಯಲ್ಲಿ ನೇಣನ್ನ ಹಾಕೊಂತಾನೆ. ಸುಮಾರು 8-9 ಗಂಟೆ ಸಮಯದಲ್ಲಿ ನೇಣು ಹಾಕೊಂಡಿರ್ಬೋದು ಅನ್ನೋ ಒಂದು ಮಾಹಿತಿ ಇದೆ. ಅದಾದ್ಮೇಲೆ ಇವರೆಲ್ಲರೂ ರಾಜರಾಜೇಶ್ವರಿ ನಗರ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಮಾಹಿತಿ ಅನ್ವಯವಾಗಿ ವೈಶಾಖ್ ಏನಿದ್ದಾನೆ ಆತನ ಹೋಗಿ ಪರಿಶೀಲನೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸಾವಿಗೆ ಈಡಾಗಿರೋದು ಪತ್ತೆ ಆಗುತ್ತೆ. ಅದಾದ್ಮೇಲೆ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆಯನ್ನ ಮಾಡಿದ್ದಾರೆ. ಮತ್ತೆ ಪೊಲೀಸರು ಸ್ಥಳದಲ್ಲಿ ಪರಿಶೀಲನೆ ಮಾಡದಂತ ಸಂದರ್ಭದಲ್ಲಿ ಯಾವುದೇ ಡೆತ್ ನೋಟ್ ಆಗ್ಲಿ, ಮತ್ತೆ ಆತನ ಸಾವಿಗೂ ಮುಂಚೆ ಮಾಡಿಟ್ಟಿರುವಂತ ಒಂದು ವಿಡಿಯೋನೋ ಡೆತ್ ನೋಟ್ ಬಿಟ್ಟಿರೋದು, ಗೋಡೆ ಮೇಲೆ ಬರೆದಿರೋದು ಯಾವ್ದು ಕೂಡ ಕಂಡು ಬಂದಿಲ್ಲ. ಇವ್ರಿಗೆ ಫೋನ್ ನಲ್ಲಿ ಏನ್ ಮಾಹಿತಿಯನ್ನ ಕೊಟ್ಟಿದ್ದಾನೆ ಅದಷ್ಟೇ ಮಾತ್ರ ಇದೆ. ಮತ್ತೆ ಇನ್ಸಿಡೆಂಟ್ ಆದಂತ ಸಮಯದಲ್ಲಿ ನಟಿ ಮನೆಯಲ್ಲಿ ಇರ್ಲಿಲ್ಲ, ಆಕೆ ಎಲ್ಲ ಬೇರೆ ಕಡೆ ಹೊರಗಡೆ ಹೋಗಿದ್ರು. ಮತ್ತೆ ಅವರು ಸಹಿತ ಮಾಹಿತಿಯನ್ನ ಪೊಲೀಸರಿಗೆ ಮತ್ತೆ ಕುಟುಂಬದವರಿಗೂ ಹೊರಗಡೆ ಇದ್ದಂತ ಸಂದರ್ಭದಲ್ಲೇ ತಿಳಿಸಿದ್ರು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತದೆ. ಶಮಂತ್. ಎಸ್ ಪ್ರಜ್ವಲ್, ಈ ವೈಶಾಖಗೆ ಅಂದ್ರೆ ಏನಾದ್ರು ಡಿಪ್ರೆಷನ್ ಅಲ್ಲಿದ್ರಾ, ಸಾಯ್ತೀನಿ ಅಂತ ಮುಂಚೆ ಕೂಡ ಹೇಳ್ತಾ ಇದ್ರು ಅನ್ನೋ ಮಾಹಿತಿ ಅಂತ ತಾವು ನೀಡ್ತಾ ಇದ್ರಿ. ಅವರ ಮಾನಸಿಕ ಸ್ಥಿತಿ ಹೇಗಿತ್ತು ಅಂತ ಅನ್ನೋದು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಏನಾದ್ರೂ ಹಂಚ್ಕೊಂಡಿದ್ರಾ ಮಾಹಿತಿಯನ್ನ? ನಡುವಿನ ಆತ್ಮೀಯತೆ ಬಹಳ ಹಳೆಯ ವಿಚಾರ. ಯಾಕಂತಂದ್ರೆ ಇವರಿಬ್ರು ಸ್ನೇಹಿತರಾಗಿರ್ತಾರೆ. ಈ ಹಿಂದೆ ಗಲಾಟೆಗಳಾದಂತ ಸಂದರ್ಭದಲ್ಲಿ ಕೃಷಿ ತಾಪಂಡ ಅವರು ನೀಡಿದಂತ ಒಂದು ಕೇಸಿನ ಅನ್ವಯವಾಗಿ AVR ರೆಡ್ಡಿ ಅನ್ನೋ ಒಬ್ಬ ಉದ್ಯಮಿಯನ್ನ ಬಸವೇಶ್ವರ ನಗರ ಅಂದ್ರೆ ಗೋವಿಂದರಾಜ್ ನಗರ ಪೊಲೀಸರು ಅರೆಸ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲೂ ಈಕೆಯ ಇಡೀ ಕಾಂಟ್ರವರ್ಸಿ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಿರ್ತದೆ. ಆ ಕಾಂಟ್ರವರ್ಸಿಯ ನಂತರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದಂತ AVR ರೆಡ್ಡಿ ಈ ವ್ಯಕ್ತಿಯ ಹೆಸರನ್ನು ಉಲ್ಲೇಖ ಮಾಡಿರ್ತಾನೆ. ಅಂದ್ರೆ ನಾನು ಈಕೆಯ ಜೊತೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಈಕೆ ಇವನ ಜೊತೆಯಲ್ಲಿ ವೈಶಾಖನ ಜೊತೆಯಲ್ಲಿ ಆತ್ಮೀಯತೆಯನ್ನ ಬೆಳೆಸ್ಕೊಂಡಿದ್ರು ಅನ್ನೋ ನಿಟ್ಟಿನಲ್ಲಿ
ಒಂದಷ್ಟು ಹೆಸರುಗಳನ್ನ ಉಲ್ಲೇಖ ಮಾಡಿ ಒಂದಷ್ಟು ಆರೋಪಗಳನ್ನು ಸಹಿತ ಮಾಡಿರ್ತಾರೆ. ಅದೆಲ್ಲ ಮುಗಿದ ಬಳಿಕವಾಗಿ HL ಅಲ್ಲಿ ಫೆಬ್ರವರಿ ಒಂದು 6ನೇ ತಾರೀಕು ಈತನನ್ನ ಅರೆಸ್ಟ್ ಮಾಡುವಂತದ್ದು, 3ರಿಂದ 6ನೇ ತಾರೀಕು ನಡುವೆಯಲ್ಲಿ ಈತನನ್ನ ವಶಕ್ಕೆ ಪಡೆಯೋದು, ವಿಚಾರಣೆ ಮಾಡೋದು, ಅರೆಸ್ಟ್ ಮಾಡುವಂತದ್ದು ಪ್ರೋಸೆಸ್ ಆಗಿರುತ್ತೆ. ಅದಕ್ಕೆ ಕಾರಣ ಏನಂತ ಅಂದ್ರೆ ಕೃಷಿ ತಪ್ಪಂಡ ಅವರ ಪರವಾಗಿ AVR ರೆಡ್ಡಿಗೆ ಒಂದು ಬೆದರಿಕೆ ಪತ್ರವನ್ನ ಬರೆದಿದ್ದ. 6 ಕೋಟಿ ಹಣವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ, ದುಡ್ಡನ್ನ ಎಕ್ಸ್ಟ್ರಾಕ್ಟ್ ಮಾಡೋ ನಿಟ್ಟಿನಲ್ಲಿ ಮತ್ತೆ ಅವರಿಗೆ ಬೆದರಿಕೆ ಪತ್ರವನ್ನ ಬರೆದಿದ್ದ ಅನ್ನೋ ಕಾರಣಕ್ಕೆ ಕೇಸ್ ಮಾಡಿ ಅರೆಸ್ಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಈತ ಜೈಲಿಗೆ ಹೋಗಿ ಬಂದಿರ್ತಾರೆ. ಅದಾದ್ಮೇಲೆ ಹೈಕೋರ್ಟ್ ಸಹಿತ ಈ ಪೊಲೀಸರ ನಡೆ ಅಂತ ಖಂಡಿಸಿರುತ್ತೆ. ಯಾಕಂತಂದ್ರೆ ಇವರು ಸರಿಯಾದ ರೀತಿಯಲ್ಲಿ ನೋಟಿಸ್ ಅನ್ನ ಕೊಟ್ಟು ಅರೆಸ್ಟ್ ಮಾಡುವಂತ ಪ್ರಕ್ರಿಯೆಯನ್ನ ಮಾಡಿರಲ್ಲ, ಅದರ ಬದಲಾಗಿ ಇವರು ಕಾನೂನಿನ ಮೀರಿ ವರ್ತನೆಯನ್ನ ಮಾಡಿದ್ದಾರೆ ಅಂತೇಳಿ ಅಂದಿನ HL ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧವೇ ಹೈಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿರುತ್ತೆ. ಇದೆಲ್ಲ ಮುಗಿದ ಬಳಿಕವಾಗಿ ಈಗಿರೋ ಮಾಹಿತಿ ಅಂದ್ರೆ ಲೇಟೆಸ್ಟ್ ಇನ್ಸಿಡೆಂಟ್ ಬಿಫೋರ್ ಮಾಹಿತಿ ಏನಪ್ಪಾ ಅಂತಂದ್ರೆ ಇವರಿಬ್ರು ಒಂದೇ ಮನೆಯಲ್ಲಿ ವಾಸವನ್ನ ಮಾಡ್ತಿದ್ರು. ಈ ಮನೆಯ 2 ಕೀಗಳ ಪೈಕಿ ಒಂದು ಕೀ ಕೃಷಿಯವ್ರ ಹತ್ರ ಇದ್ರೆ ಮನೆ ಕೀ, ಇನ್ನೊಂದು ಕೀ ಈ ವ್ಯಕ್ತಿ ಬಳಿ ವೈಶಾಖ್ ಅವ್ರ ಹತ್ರ ಇತ್ತು. ಈ ಹಿಂದೆ ಈತ ಒಂದಷ್ಟು ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಡಿಪ್ರೆಸ್ ಆಗಿ ಮನೆಯಲ್ಲೇ ಇರ್ತಿದ್ದ. ಮತ್ತೆ ಹೆಚ್ಚಿನ ವ್ಯಾವಹಾರಿಕವಾಗಿ ಏನನ್ನು ತೊಡಗಿಸಿಕೊಂಡಿರ್ಲಿಲ್ಲ. ಮತ್ತೆ ಕೆಲ ಚಿಕಿತ್ಸೆಯನ್ನು ಸಹಿತ ಡಿಪ್ರೆಷನ್ಗೆ ಪಡೆದುಕೊಂಡಿದ್ದ ಅನ್ನೋದು ಸದ್ಯ ಪೊಲೀಸರ ಮಾಹಿತಿ. ಅದಾದ್ಮೇಲೆ ಇದೇ ಕಾರಣಕ್ಕೋಸ್ಕರ ಈತ ನಿನ್ನೆ ಫೋನ್ ಮಾಡಿ ನಾನು ಸತ್ತೋಗ್ತೀನಿ ತಿಳಿಸಿದಾಗ್ಲೂ ಸಹಿತ ಇವನ್ ಯಾವಾಗ್ಲೂ ಇದೇ ರೀತಿ ಮಾತಾಡ್ತಾ ಇರ್ತಾನೆ, ಯಾವಾಗ್ಲೂ ಇದೇ ರೀತಿ ಹೇಳ್ತಿರ್ತಾನೆ ಅನ್ನೋ ಕಾರಣಕ್ಕೆ ಅವರು ಅಷ್ಟೊಂದು ರೆಸ್ಪಾನ್ಸ್ ಅನ್ನ ಮಾಡ್ಲಿಲ್ಲ ಅನ್ನೋದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಬಟ್ ಪೊಲೀಸರಿಗೆ ಮಾಹಿತಿ ಸಿಕ್ಕಿ ಪೊಲೀಸರು ಮನೆಗೆ ಹೋಗುವಂತ ವೇಳೆಗಾಗ್ಲೇ ಆತ ಆತ್ಮಹತ್ಯೆಗೆ ಶರಣಾಗಿರ್ತಾನೆ. ಆತನ ದೇಹದಲ್ಲಿ ಜೀವ ಇರೋದಿಲ್ಲ. ಪ್ರತಿನಿಧಿ ಎಸ್ ಪ್ರಜ್ವಲ, ರಾತ್ರಿ 8:30ಕ್ಕೆ ಆತ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಲಾಗ್ತಾ ಇರೋದು. ಪೊಲೀಸರು ಎಷ್ಟೊತ್ತಿಗೆ ಹೋಗ್ತಾರೆ ಮನೆಗೆ? ಮೊದಲು ಯಾರು ಅಲ್ಲಿಗೆ ಹೋಗ್ತಾರೆ? ಯಾರು ನೋಡಿರುವಂತದ್ದು? ಮೊದಲು ಮಾಹಿತಿಯನ್ನ ಕೃಷಿ ತಪಂಡ ಅವರೇ ನೀಡ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಒಂದು ಇನ್ಫಾರ್ಮೇಶನ್. ಅವರು ನೀಡಿದ ಬಳಿಕವಷ್ಟೇ ಪೊಲೀಸರು ಮತ್ತೆ ಆಕೆ ಎಲ್ಲರೂ ಸಹಿತ ಮನೆ ಹತ್ರ ಹೋಗಿ ನೋಡ್ತಾರೆ. ಮನೆ ಹತ್ರ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಆತನ ಡೆತ್ ಆಗಿರುತ್ತೆ. ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆತನ ಒಂದು ಡೆತ್ ಆಗಿರುತ್ತೆ. ಆ ಡೆತ್ ಆದ್ಮೇಲೆ ಅಲ್ಲಿಂದ ಮೃತದೇಹವನ್ನ ಇನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳಿ ರವಾನೆ ಮಾಡ್ತಾರೆ. ಇನ್ನು ಬಾಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದೆ, ಇನ್ನು ಮರಣೋತ್ತರ ಪರೀಕ್ಷೆ ಆಗಿಲ್ಲ. ಪೊಲೀಸರು ಮತ್ತೆ ಆತನ ಕುಟುಂಬಸ್ಥರು ಬಂದ ಬಳಿಕವಾಗಿ ಒಂದು ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡ್ತಾರೆ. ಮತ್ತೆ ಪೊಲೀಸರು ಇನ್ವೆಸ್ಟಿಗೇಷನ್ ಆಸ್ಪೆಕ್ಟ್ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಡೆತ್ ನೋಟ್ ಪತ್ತೆ ಆಗಿಲ್ಲ. ಮತ್ತೆ ಮನೆಯಲ್ಲಿ ಯಾವುದೇ ರೀತಿಯಾದಂತ ಬರಹಗಳಾಗ್ಲಿ ಅಥವಾ ಸಾವಿಗೆ ಆತನ ಕಾರಣಗಳೇನು ಅನ್ನೋದನ್ನ ಆತ ಹೇಳ್ಕೊಂಡಿದ್ದಾಗೆ ಪತ್ತೆ ಆಗಿಲ್ಲ. ಆತನ ಮೊಬೈಲ್ ಫೋನು ಗಳನ್ನ ಪೊಲೀಸರಿಗೆ ವಶಕ್ಕೆ ಪಡ್ಕೊಳ್ತಾರೆ ಇನ್ವೆಸ್ಟಿಗೇಷನ್ ಪರ್ಪಸ್ಗೋಸ್ಕರ. ಅದರಲ್ಲಿ ಏನಾದ್ರೂ ಇದೆಯಾ, ಆತ ಯಾರಿಗಾದ್ರೂ ಮೆಸೇಜ್ ಮಾಡಿದಾನ, ಏನಾದ್ರೂ ಹೇಳ್ಕೊಂಡಿದಾನ, ಯಾರ ಹತ್ರನಾದ್ರು ಏನಾದ್ರು ತಿಳಿಸಿದಾನ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಬಟ್ ಕಳೆದ ಕೆಲ ತಿಂಗಳಿಂದನೇ ಆತ ಡಿಪ್ರೆಷನ್ ಅಲ್ಲಿ ಇದ್ದ ಅನ್ನೋದು ಮಾತ್ರ ಸದ್ಯಕ್ಕಿರುವಂತ ಮಾಹಿತಿ. ಯಾಕಂದ್ರೆ ಒಂದು HL ಕೇಸ್ ಆದಂತ ನಂತರದಲ್ಲಿ HL ಪೊಲೀಸರು ಅರೆಸ್ಟ್ ಮಾಡಿ ಆತ ಅದಾದ್ಮೇಲೆ ಬೇಲ್ ಪಡ್ಕೊಂಡು ಹೊರಗಡೆ ಬಂದ ನಂತರದ ದಿನಗಳಲ್ಲಿ ಆತ ಹೊರಗಿನ ಪ್ರಪಂಚದ ಜೊತೆ ಅಷ್ಟೊಂದು ಆಕ್ಟಿವ್ ಆಗಿ ಇರ್ಲಿಲ್ಲ. ಮತ್ತೆ ಒಂದು ರೀತಿ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ. ಅದಕ್ಕೆ ಬೇಕಾದಂತ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದ ಅನ್ನೋದು ಸದ್ಯಕ್ಕಿರುವಂತ ಮಾಹಿತಿ ಆಗಿರೋದ್ರಿಂದ. ಮತ್ತೆ ಈಗ ಆತನ ಕುಟುಂಬಸ್ಥರು ಏನು ದೂರನ್ನ ಕೊಡ್ತಾರೆ, ಯಾರ ಮೇಲೆ ಆರೋಪವನ್ನ ಮಾಡ್ತಾರ ಅಥವಾ ಏನು ದೂರನ್ನ ಕೊಡ್ತಾರೆ, ಏನಕ್ಕೋಸ್ಕರ ಸಾವಾಗಿದೆ ಅನ್ನೋದನ್ನ ದೂರನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಪೊಲೀಸರ ಇನ್ವೆಸ್ಟಿಗೇಷನ್ಗೆ ಬಳಸ್ಕೊಳ್ತಾರೆ. ಅಂದ್ರೆ ಆ ಇನ್ವೆಸ್ಟಿಗೇಷನ್ ನಲ್ಲಿ ಆತ ಯಾವ್ದಾದ್ರ ಬಗ್ಗೆ ಎಲ್ಲ ಇದ್ ಮಾಡಿರ್ತಾರ, ಏನೆಲ್ಲ ಅಲಿಗೇಷನ್ ಇದೆಯಾ, ಅವ್ರ ಕುಟುಂಬಸ್ಥರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ ನಂತರವಷ್ಟೇ ಈತನ ಸಾವಿನ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗ್ಬೇಕಾಗುತ್ತೆ. ಪ್ರಜ್ವಲ್, ಈಗ ಕೃಷಿ ಏನಾದರೂ ರಿಯಾಕ್ಟ್ ಮಾಡಿದಾರಾ ಮಾಧ್ಯಮಗಳಿಗೆ ಅಥವಾ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರಾ? ಅವರಿಂದ ಏನಾದರೂ ಈ ಘಟನೆ ಕುರಿತಂತೆ ಮಾಹಿತಿಗಳು ಬರ್ತಿದೆಯಾ ಹೇಗೆ ಅಂತ? ಇಲ್ಲ, ಅವ್ರು ಇದುವರೆಗೆ ಯಾವುದೇ ರೀತಿಯಾದಂತ ಅಧಿಕೃತ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಮತ್ತೆ ಪೊಲೀಸರು ಕೃಷಿಯಿಂದ ದೂರನ್ನ ಪಡ್ಕೊಳ್ಳಿಕ್ಕೆ ಅವರು ಸಹಿತ ತಯಾರಿಲ್ಲ. ಯಾಕಂತ ಅಂದ್ರೆ ಆಕೆ ಮನೆಯಲ್ಲಿಯೇ ಕೃತ್ಯ ನಡೆದಿರೋದ್ರಿಂದ, ಅಂದ್ರೆ ಆಕೆ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರೋದ್ರಿಂದ ಬಯಾಲಜಿಕಲ್ ಫಾದರ್, ಮದರ್ ಅಥವಾ ಅವರ ಪತ್ನಿ ಆಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಯಾರಿದ್ದಾರೆ ಅವರಿಂದ ದೂರನ್ನ ಪಡ್ಕೊಳ್ತಾರೆ. ಮೊದಲ ಪ್ರಿಯಾರಿಟಿ ಅದು ದೂರನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ. ಹೀಗಾಗಿ ಅವರ ಫ್ಯಾಮಿಲಿಯಿಂದ ದೂರನ್ನ ಇವತ್ತು ಪಡ್ಕೊಳ್ತಾರೆ. ಪಡ್ಕೊಂಡ ನಂತರದಷ್ಟೇ ಒಂದು ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಮೃತದೇಹವನ್ನ ಹಸ್ತಾಂತರ ಮಾಡುವ ಕೆಲಸ ಆಗುತ್ತೆ. ಇದುವರೆಗೆ ಅವರ ಕುಟುಂಬಸ್ಥರು ಏನ್ ಲಿಗೇಷನ್ ಮಾಡ್ತಾರೆ ಅನ್ನೋದ್ರ ಮೇಲೆ, ಅಂದ್ರೆ ಯಾವ ಆರೋಪಗಳನ್ನು ಮಾಡಿ ದೂರು ಕೊಡ್ತಾರೆ. ಮಗನ ಸಾವಿನ ಬಗ್ಗೆ ನಮ್ಗೇನೋ ಅನುಮಾನ ಇಲ್ಲ. ಅವನು ಈಗಾಗ್ಲೇ ಈ ಹಿಂದೆಯಿಂದನೂ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ. ಹೀಗಾಗಿನೇ ಅವನು ಸಾವನ್ನಪ್ಪಿರಬಹುದು, ನಮ್ಗೆ ಯಾವುದೇ ಅನುಮಾನ ಇಲ್ಲ ಅಂತ ಅಂದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಒಂದು ದೊಡ್ಡ ಮಟ್ಟದ ತೀವ್ರತೆಯ ಇನ್ವೆಸ್ಟಿಗೇಷನ್ ನಡೆಯುವಂತದ್ದು ಅನುಮಾನ ಆಗುತ್ತೆ. ಯಾಕಂದ್ರೆ ಒಂದು ಅನ್ಯಾಚುರಲ್ ಡೆತ್ ಆಗಿ ಪೊಲೀಸರು
ಪ್ರಾಥಮಿಕವಾಗಿ ಕನ್ಸಿಡರ್ ಅನ್ನ ಮಾಡಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಇನ್ವೆಸ್ಟಿಗೇಷನ್ ನ ಮುಂದುವರೆಸ್ತಾರೆ. ಅಕಸ್ಮಾತ್ ಅವ್ರೇನಾದ್ರು ಕುಟುಂಬಸ್ಥರು ಇಂಥವರಿಂದನೇ ನನ್ನ ಮಗ ಸತ್ತೋದ, ಇಂಥವ್ರೇ ನನ್ನ ಮಗನ ಸಾವಿಗೆ ಕಾರಣ ಅಂತ ಹೇಳಿದ್ರೆ ಪ್ರಜ್ವಲ್ ಹಾಗೆ ಸಂಪರ್ಕದಲ್ಲಿರಿ. ವೈಶಾಖ್ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆಯಾಗಿದೆ. ಮರಣೋತ್ತರ ಪರೀಕ್ಷೆಗೆ ಅಂತ ಆಸ್ಪತ್ರೆಗೆ ರವಾನಿಸಲಾಗಿದೆ ಮೃತದೇಹವನ್ನ. ಮನೆಯಲ್ಲಿ ಯಾವುದೇ ಡೆತ್ ನೋಟ್ ಪತ್ತೆಯಾಗಿಲ್ಲ. ಈ ಹಿಂದೆ ಡಿಪ್ರೆಷನ್ಗೆ ಚಿಕಿತ್ಸೆ ಪಡೆದುಕೊಂಡಿದ್ರು ವೈಶಾಖ್. ಪ್ರತಿನಿಧಿ ಪ್ರಜ್ವಲ್ ವಿವರಿಸ್ತಾ ಇದ್ರು. ಯಾವುದೇ ಡೆತ್ ನೋಟ್ ಪತ್ತೆಯಾಗಿಲ್ಲ. ಜೊತೆಗೆ ಆತ ಕೃಷಿ ತಾಪಂಡ ಅವರಿಗೆ ಕರೆ ಮಾಡಿ ನಾನು ಸಾಯ್ತಾ ಇದ್ದೀನಿ ಎನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣವೇ ಕೃಷಿ ಅವರ ಕುಟುಂಬಸ್ಥರಿಗೆ ತಿಳಿಸ್ತಾರೆ ಹೀಗಾಗಿದೆ ಅಂತ. ಆದರೆ ಈ ಹಿಂದೆಯಿಂದಲೂ ಕೂಡ ಆತ ಡಿಪ್ರೆಷನ್ಗೊಳಗಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಿದ್ದರಿಂದ ಈ ರೀತಿ ಆತ್ಮಹತ್ಯೆ ಅಂತ ವಿಚಾರವನ್ನ ಪದೇ ಪದೇ ಮಾತನಾಡ್ತಾರೆ. ಯಾರು ಆರಂಭದಲ್ಲಿ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಆದರೆ ನಂತರ ತೆರಳಿ ಆತನನ್ನು ಪರಿಶೀಲನೆ ಮಾಡೋ ಅಷ್ಟರಲ್ಲೇ ಪ್ರಾಣ ಪಕ್ಷಿ ಹಾರು ಹೋಗಿತ್ತು. ನಟಿ ಕೃಷಿ ತಾಪಂಡ ಅವರ ಮನೆಯಲ್ಲೇ ಇದ್ದಂತಹ ಅವರ ಗೆಳೆಯ ವೈಶಾಖ್ ಆತ್ಮಹತ್ಯೆಗೆ ಶರಣಾದಂತಹ ಘಟನೆ ಇದು. ಘಟನೆಗೆ ಏನು ಕಾರಣ, ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಯಾಕೆ ಬಂದರು, ಏನು ಒತ್ತಡ ಕಾಡ್ತಾ ಇತ್ತು, ಡೀಟೇಲ್ಸ್ ಸಿಗಬೇಕಾಗಿದೆ. ಎಸ್ ಪ್ರಜ್ವಲ್, ಈಗ ಮರಣೋತ್ತರ ಪರೀಕ್ಷೆಗೇನು ವೈಶಾಖ್ ಮೃತದೇಹ ರವಾನೆಯಾಗಿದೆ. ಈಗ ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ ವೈಶಾಖ್ಗೆ ಈ ಕೃಷಿಯವರ ಜೊತೆಗಿನ ಸ್ನೇಹ ಮತ್ತು ಆ ಉದ್ಯಮಿ ವಿರುದ್ಧದ ಆ ಪ್ರಕರಣ ಹೊರತುಪಡಿಸಿದ್ರೆ ಅವರ ಹಿನ್ನೆಲೆ, ಅವರ ಕುಟುಂಬಸ್ಥರು ಹಿನ್ನೆಲೆ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಪ್ರತಿಭಾ ಇವರು ಮೂಲತಃ ಜಯನಗರದವರು. ಅಂದ್ರೆ ಜಯನಗರದಲ್ಲಿ ಈ ವೈಶಾಖ್ ಏನಿರ್ತಾರೆ ಅವರ ಕುಟುಂಬ, ಅವರ ಪೋಷಕರು ಎಲ್ಲರೂ ಕೂಡ ಜಯನಗರದ ಮೂಲದವರು. ಜಯನಗರದಲ್ಲಿ ಅವರ ನಿವಾಸ ಇರ್ತದೆ, ಅಲ್ಲೇ ವಾಸವನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿಂದನೇ ಇವರ ಸ್ನೇಹ ಪರಿಚಯ ಎಲ್ಲದೂ ಕೂಡ ಇರ್ತದೆ. ಈ ಹಿಂದೆ ಅವ್ರಿಗೂ ಕೂಡ ಮದುವೆ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಅಂದ್ರೆ ಅವ್ರಿಗೂ ಈ ಹಿಂದೆ ಮದುವೆ ಆಗಿತ್ತು, ಅವರು ಒಂದು ಫ್ಯಾಮಿಲಿ ಜೊತೆ ಇದ್ರು ಅಂತ ಹೇಳಿ ಒಂದು ಮಾಹಿತಿ ಇದೆ. ಅದಾದ ನಂತರದಲ್ಲಿ ಇವೆಲ್ಲವೂ ಶುರುವಾಗ್ತವೆ. ಅಂದ್ರೆ ಕಳೆದ ಒಂದು ಫೆಬ್ರವರಿಯ ಸಮಯ ಮತ್ತೆ ಕಳೆದ ಡಿಸೆಂಬರ್ ಹಂತದಲ್ಲಿ, ಜನವರಿ, ಫೆಬ್ರವರಿ, ಡಿಸೆಂಬರ್ ಈ ಒಂದು ಕಳೆದ 2-3 ತಿಂಗಳಲ್ಲಿ ಇವರ ಮೊದಲ ಹಂತದ ಕಾಂಟ್ರವರ್ಸಿಗಳು ಎರಪ್ಟ್ ಆಗ್ತವೆ. ಅಂದ್ರೆ ಮೊದಲನೇದಾಗಿ ಈಕೆ ಹೋಗಿ AVR ರೆಡ್ಡಿ ಹಾಗೆ ಸಂಪರ್ಕದಲ್ಲಿರಿ.